ದಾವಣಗೆರೆ ಜಿಲ್ಲೆಯ ಈ ವಸತಿ ಶಾಲೆ ನೋಡಿದ್ರೆ ಇದೇನು ವಸತಿ ಶಾಲೆಯೋ ಗೋಡಾನೋ ಅನ್ನೋ ಅನುಮಾನ ಶುರುವಾಗ್ಬಿಡುತ್ತೆ. ಇಂಥ ವಾತಾವರಣದಲ್ಲೇ ವಿದ್ಯಾರ್ಥಿಗಳು ನಿತ್ಯ ನರಕ ಯಾತನೆ ಅನುಭವಿಸೋ ಹಾಗಾಗಿದೆ. ಈ ಕುರಿತು ರಿಪಬ್ಲಿಕನ ಬೆಳಕು ಚೆಲ್ಲೋ ಕೆಲಸ ಮಾಡ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ವಸತಿ ಶಾಲೆಯೇ ಇಲ್ಲಿ ಗೋದಾಮು. ವಿದ್ಯಾರ್ಥಿಗಳ ನಿತ್ಯ ನರಕ ಯಾತನೆಗಿಲ್ವ ಮುಲಾಮು. 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸ ಮಾಡೋ ವ್ಯಾಸಂಗ ಮಾಡೋ ವಸತಿ ಶಾಲೆಯ ಪರಿಸ್ಥಿತಿ ಇದು. ನೆಟ್ಟಗೊಂದು ಶೌಚಾಲಯವಿಲ್ಲ, ನೆಟ್ಟಗೊಂದು ಕೊಠಡಿಯೂ ಇಲ್ಲ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರಿನಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋರೇ ಇಲ್ಲ. ಹೌದು, ಕಳೆದ 4 ವರ್ಷಗಳಿಂದ ಕಿಟಕಿ ಬಾಗಿಲು ಇಲ್ಲದ ಗೋದಾಮಿನಲ್ಲೇ BR ಅಂಬೇಡ್ಕರ್ ವಸತಿ ಶಾಲೆ ನಡೆಸಲಾಗ್ತಿದೆ. 6ನೇ ತರಗತಿಯಿಂದ 10ನೇ ತರಗತಿವರೆಗೆ 130 ಬಾಲಕರು 120 ಬಾಲಕಿಯರು ವ್ಯಾಸಂಗ ಮಾಡುತ್ತಿದ್ದಾರೆ. CET ಪಾಸ್ ಆಗಿ ಬಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಉಸಿರುಗೊಟ್ಟು ವಾತಾವರಣದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿದೆ. ಈ ಬಗ್ಗೆ ಸ್ವತಃ ಮಾಯಕೊಂಡ ಶಾಸಕ ಬಸವಂತಪ್ಪನವರೇ ಹೇಳಿದ್ದಾರೆ. ಈಗ ಗಾರ್ಯನೂರು ಗೋಡಂಬಲ್ಲಿ ಹಿಂದೆನೇ ಈಗೆಲ್ಲ ಒಂದು 5-6 ವರ್ಷದಿಂದ ಮಾಡ್ತಿದ್ದಾರೆ. ಅಲ್ಲೇನೋ ಪಾರಿವಾಳ ಹೋಕ್ಕವು ಅದೊಂದು ಬಂದ್ ಮಾಡಿಕೊಟ್ರೆ ನಮಗೆ ಚೆನ್ನಾಗತ್ತೆ. ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡಿದ್ವಿ, ಯಾರಿಗೆ ಮಾಲೀಕರಿಗೆ, ನೀವು ಪಾರಿವಾಳನ ಅದ್ರೊಳಗೆ ಹೋಗಲ್ಲ ನೋಡ್ಕೊಂಡು ವ್ಯವಸ್ಥೆ ಮಾಡಿಕೊಡ್ರಿ ಮಕ್ಕಳಿಗೆ ಅಂದ್ರೆ. ಆದ್ರೆ ಅವಾಗ ಕೊಟ್ಟಿರೋದು ಇದು ಯಾವಾಗ ಈಗೆಲ್ಲ ಒಂದು 7-8 ವರ್ಷ ಒಂದು 5-6 ವರ್ಷದಿಂದ ಕೊಟ್ಟಿರೋದು. ನಾವು ನಮ್ಮದೇ ಕೊಟ್ಟಿಲ್ಲ ಇದು. ಅಲ್ಲಿ ಕಂಟಿನ್ಯೂ ನಡ್ಕೊಂಬರ್ತದೆ. ಈಗಾಗಲೇ ಅದನ್ನ ಈಗ ನಾನು ಸಹ ಬಿಲ್ಡಿಂಗ್ ನೋಡಿದ್ವಿ, ಇಲ್ಲಿ ನಮ್ಮ ಹತ್ರ ಎಲ್ಲ ಸಿಗ್ತದೆ. ಅಲ್ಲಿ ಅಂಥ ವ್ಯವಸ್ಥಿತ ಬಿಲ್ಡಿಂಗ್ ಎಲ್ಲಿ ಸಿಗ್ತಾ ಇಲ್ಲ. ಕಳೆದ 2022-23ರಲ್ಲಿ 7 ಎಕರೆ ಜಾಗ ನಿಗದಿಯಾಗಿದೆ. ಅದಕ್ಕಾಗಿ 12.73 ಕೋಟಿ ಟೆಂಡರ್ ಆಗಿದೆ. ಆದರೆ ಅಂಬೇಡ್ಕರ್ ವಸತಿ ಶಾಲೆಯ ಕಟ್ಟಡ ಮಾತ್ರ ಇನ್ನೂ ತಲೆ ಎತ್ತಿಲ್ಲ. ಇದ್ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದರೆ, ಇನ್ನೊಂದು ವಾರದಲ್ಲೇ ವಡೇರಹಳ್ಳಿ ಶಾಲೆಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಅಂತ ಅಧಿಕಾರಿಗಳು ಸಬೂಬು ನೀಡುತ್ತಿದ್ದಾರೆ. ಎಲ್ಲೆಲ್ಲಿ ವಸತಿ ಶಾಲೆಗಳಿದ್ದಾವೆ 5 ವರ್ಷದ ಅವಧಿನಲ್ಲಿ ಸುಮಾರು 821 ವಸತಿ ಶಾಲೆಗಳಿದ್ದಾವೆ. ಕ್ರೈಸ್ತಲ್ಲಿ 600ಕ್ಕೂ ಹೆಚ್ಚು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡ ಇದೆ. ಇನ್ನು 200ಕ್ಕೆ ಸ್ವಂತ ಕಟ್ಟಡ ಬಾಡಿಗೆ ಇಡ್ತೀವಿ. ಎಲ್ಲೆಲ್ಲಿ ಬಾಡಿಗೆ ಇಡ್ತೇವೆ ನಮಗೆ ಜಾಗ ಇನ್ನೂ 36 ಕಡೆ ಜಾಗ ಇದೆ. ಜಾಗಕ್ಕೆ ದೂರ ಕಡೆ ಕಟ್ತೀವಿ. ಜಾಗ ಇಲ್ಲದ ಕಡೆ ಜಾಗ ಒದಗಿಸ್ಕೊಂಡು ಕ್ರಮೇಣ ಕಟ್ತೀವಿ. ಬೇಸಿಗೆಯಲ್ಲಿ ಬಿಸಿಲು, ಮಳೆಗಾಲದಲ್ಲಿ ಮಳೆ, ಜೊತೆಗೆ ಪಾರಿವಾಳಗಳ ಹಾವಳಿ. ಎಲ್ಲ ಕಾಲಕ್ಕೂ ವಿದ್ಯಾರ್ಥಿಗಳು ನರಕ ಯಾತನೆ ಅನುಭವಿಸುವುದು ಮಾತ್ರ ಕಡಿಮೆ ಆಗ್ತಿಲ್ಲ. ಇದಕ್ಕೆ ಅಧಿಕಾರಿಗಳು, ರಾಜಕಾರಣಿಗಳು ಅದ್ಯಾವಾಗ ಮದ್ದು ಅರಿತಾರೋ ಏನೋ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಮೂಡ, ವಾಲ್ಮೀಕಿ ಸೇರಿದಂತೆ ಕಾಂಗ್ರೆಸ್ ಹಗರಣದ ವಿರುದ್ಧ ದೋಸ್ತಿ ನಾಯಕರು ಸಮರಕ್ಕಿಳಿದಿದ್ದಾರೆ. ಇದೇ ವಿಚಾರವಾಗಿ ಡಿಕೆಶಿ ಹಾಗೂ ಕುಮಾರಸ್ವಾಮಿ ನಡುವೆ ಮಾತಿನ ಮಲ್ಲ ಯುದ್ಧವೇ ನಡೆದು ಹೋಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸಿದ್ದರಾಮಯ್ಯ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಸಿಟ್ಟು. ಡಿಕೆಶಿ ಹೇಳಿಕೆ, ಕುಮಾರಸ್ವಾಮಿ ವಿರುದ್ಧ ಟಾಕ್ ಫೈಟ್. ಮೂಡ ಹಾಗೂ ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಸಿಎಂ ಸಿದ್ದರಾಮಯ್ಯರ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ನಡೆಸುತ್ತಿರುವ ಪಾದಯಾತ್ರೆ ರಾಮನಗರಕ್ಕೆ ಎಂಟ್ರಿ ಕೊಟ್ಟಿದ್ದು, ಡಿಕೆಶಿ ವಿರುದ್ಧ ಕುಮಾರಸ್ವಾಮಿ ಸವಾಲ್ ಜೊತೆ ತಿರುಗೇಟು ನೀಡಿದ್ದಾರೆ. ಭ್ರಷ್ಟಾಚಾರದ ಪಿತಾಮಹ ಎಂದು ಹೇಳಿದ್ದ BY ವಿಜೇಂದ್ರ ವಿರುದ್ಧ ಡಿಕೆಶಿ ಗುಡುಗಿದ್ರು. ಅವಂತೂ ಏನಿದೆಯೋ ಎಲ್ಲವೂ ಬಿಚ್ಚಿಡ್ತೀನಿ ಎಂದಿದ್ದ ಡಿಕೆಶಿಗೆ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ವಿಜೇಂದ್ರದ್ದು ನನ್ನದ್ದು ಏನೋ ಬಿಚ್ಚಿಡ್ತೀನಿ ಅಂದೆಲ್ಲ ಬಿಚ್ಚಿಡಪ್ಪ, ನಾನಿರೋದು ರಸ್ತೆಯಲ್ಲಿ, ನೀನಿರೋದು ಗಾಜಿನ ಮನೆಯಲ್ಲಿ ಎಂದು ಡಿಕೆಶಿಗೆ ದಳಪತಿ ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನು ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ, ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿಚ್ಚಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಚ್ಚಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ.
ಅವರಿರೋದು ಗಾಜಿನ ಮನೆ ಒಳಗೆ, ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಡಿಕೆಶಿ ಅಧಿಕಾರಕ್ಕೆ ಬಂದಿದ್ದು ಹೇಗೆ, ಯಾರನ್ನೆಲ್ಲ ತುಳಿದು ಹಾಕಿದ್ರು ಅಂತ ಗೊತ್ತು. ನೊಣವಿನಕೆರೆ ಅಜ್ಜಯ್ಯನ ಮೇಲೆ ಗೌರವವಿದ್ರೆ ಪ್ರಮಾಣ ಮಾಡಿ ಹೇಳಲಿ ಅವರು ನಿಯತ್ತಾಗಿ ಬಂದಿದ್ದಾರಾ ಅಂತ ಎಚ್ಡಿಕೆ ಸವಾಲ್ ಹಾಕಿದ್ದಾರೆ. ಇದಕ್ಕೆ ಪಬ್ಲಿಕ್ ಡಿಬೇಟ್ನಲ್ಲಿ ದಾಖಲೆಗಳನ್ನು ಕೊಡಬಹುದು ಎಂದು ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಶಿವಕುಮಾರ್ ಅವರೇ, ಆ ಅಜ್ಜಯ್ಯನವ್ರ ಬಗ್ಗೆ ನಿಮಗೆ ಭಕ್ತಿ ಗೌರವ ಇದ್ರೆ ಮಾಡಿ ಪ್ರಮಾಣ, ನಾವು ನೋಡೋಣ. ನಾನು ಪ್ರಮಾಣ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ಮಾಡಿ ನೀವೇನೇನು ಮಾಡಿದ್ದೀರಿ? ಹರಿಶ್ಚಂದ್ರರ ಪ್ರಾಮಾಣಿಕವಾಗಿ ಬಂದವರ ನೀವು. ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ ಆ ಕಲ್ಲೊಡಿಲಿಕ್ಕೆ, ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕಾ? ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಅದಕ್ಕೆಲ್ಲ ಒಳ್ಳೆ ವೇದಿಕೆಗಳಾಗಬೇಕು. ಸುಮ್ಮನೆ ಇದೆಲ್ಲ ಎಲ್ಲ ಹೋಗಿ ಭಾಷಣ ಮಾಡ್ಬಿಟ್ಟಲ್ಲ. ಅದಕ್ಕೆ ನಾನು ಕರೀತಾ ಇದ್ರು, ದಾಖಲೆಗಳು ಉಳಿಬೇಕು. ದಾಖಲೆಯಲ್ಲಿ ಅವೆಲ್ಲ ಇರಬೇಕು. ಮುಂದಿನ ಪೀಳಿಗೆ ನಮ್ಮನ್ನು ನೋಡಬೇಕು. ಇಲ್ಲ ಅವು ಯಾವ್ದಾದ್ರು ಪಬ್ಲಿಕ್ ಡಿಬೇಟ್ ಬರಬೇಕು. ಪಬ್ಲಿಕ್ ಡಿಬೇಟಲ್ಲಿ ಯಾವ್ದಾದ್ರು ನಿಮ್ಮ ಟಿವಿಗಳು ಡಿಬೇಟ್ ಬರಬೇಕು. ನಾವು ಇದ್ರೆ ಕೂತ್ಕೋಬೇಕು. ಇಲ್ಲ ಅಂದ್ರೆ ಅಸೆಂಬ್ಲಿಲಿ ಆಗಬೇಕು. ಅಸೆಂಬ್ಲಿಲಿ ಅವ್ರ ಸೋದರ ಇದ್ದಾರೆ. ನಾನು ಕರೆದೆ 2 ಸತಿ ಕರೆದೆ, ಬರಲಿಲ್ಲ. ನಾನು ರೆಡಿಯಾಗಿದ್ದೀನಿ. ಅವ್ರ ಸೋದರ ಇದ್ದಾರೆ, ಕೊಟ್ಬಿಟ್ಟು ಕಳಿಸ್ರಿ. ಐ ಆಮ್ ರೆಡಿ. ಕಾಂಗ್ರೆಸ್ ಹಗರಣಗಳ ವಿರುದ್ಧ ಬೀದಿಗಿಳಿದಿರೋ ದೋಸ್ತಿ ನಾಯಕರು ಸಿಎಂ ರಾಜೀನಾಮೆ ನೀಡುವವರೆಗೆ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ವಿಪಕ್ಷಗಳ ಈ ವಾಗ್ಯುದ್ಧಕ್ಕೆ ಕೈ ಉತ್ತರವೇನು ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಭಿಷೇಕ್ ರೂಮ್ಗೆ ತೆರಳಿ ಗೆಳತಿಯನ್ನ ಕೃತಿಕುಮಾರಿ ಕರೆತಂದಿದ್ಲು. ನಂತರ ತನ್ನ ಸ್ನೇಹಿತರ ಮನೆಗೆ ಯುವತಿಯನ್ನ ಕೃತಿಕುಮಾರಿ ಕಳಿಸಿದ್ಲು. ಇದೇ ಕಾರಣಕ್ಕೆ ಕೃತಿಕುಮಾರಿ ಕೊಲೆಗೆ ಅಭಿಷೇಕ್ ನಿರ್ಧಾರ ಮಾಡಿದ್ದ. ತಾನು ಅಂದುಕೊಂಡಂತೆ ಪ್ಲಾನ್ ಮಾಡಿಕೊಂಡು ಪಿಜಿಗೆ ಎಂಟ್ರಿ ಆಗಿ ಕುತ್ತಿಗೆ ಕೊಯ್ದು ಕೊಲೆ ಮಾಡಿದ್ದ. ಸದ್ಯ ಘಟನೆ ಸಂಬಂಧ ಪ್ರತ್ಯಕ್ಷದರ್ಶಿಗಳು ಹಾಗೂ ಅಭಿಷೇಕ್ ಪ್ರೇಯಸಿಯ 164 ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧಾರವಾಡ ಅಂದ್ರೆ ವಿದ್ಯಾಕಾಶಿ. ಇಲ್ಲಿ ಏನಿದ್ರೂ ಶಿಕ್ಷಣದ್ದೇ ಮಾತು. ಆದರೆ ಇತ್ತೀಚೆಗೆ ಪಕ್ಕದ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೆಚ್ಚಾಗಿದ್ದ ಗಾಂಜಾ ಘಾಟು ಧಾರವಾಡವನ್ನು ಆಕ್ರಮಿಸಿಕೊಂಡಂತೆ ಕಾಣಿಸ್ತಾ ಇದೆ. ಇದೀಗ ಕಮಿಷನರ್ ಬದಲಾವಣೆ ಬೆನ್ನಲ್ಲೇ ರಸ್ತೆ ಪಕ್ಕ ನಿಂತು ಸಿಗರೆಟ್ ಸೇದೋಕ್ಕೂ ಹೆದರುತ್ತಿದ್ದಾರಂತ ಜನ. ಅಷ್ಟಕ್ಕೂ ಹೊಸ ಕಮಿಷನರ್ ಮಾಡ್ತಾ ಇರೋದೇನು? ಈ ಸ್ಟೋರಿ ನೋಡಿ. ವಿದ್ಯಾಕಾಶಿಯಲ್ಲಿ ಜೋರಾಯಿತು ಗಾಂಜಾ ಘಾಟು. ಹೊಸ ಕಮಿಷನರ್ ಖದರ್ಗೆ ಪುಂಡರು ತಂಡ. ಕಳೆದ 6 ತಿಂಗಳಿನಿಂದ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗ್ತಿವೆ. ಧಾರವಾಡದ